ನಮಸ್ಕಾರ ವೀಕ್ಷಕರೇ, ನನ್ನ ಪ್ರೀತಿಯ ವೀಕ್ಷಕರಿಗೆ ದಿಶಾ ಕಿಚನ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡಿ. ನಾನು ಇವತ್ತು ಶಾವಿಗೆ ಉಪ್ಪಿಟ್ಟು ರೆಸಿಪಿನ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬಾ ರುಚಿಕರವಾದ ಟೇಸ್ಟಿಯಾದಂತಹ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ ಶಾವಿಗೆ ತೊಗೊಂಡಿದ್ದೀನಿ. ಅದೇ ಬೌಲ್ ಅಳತೆಯಲ್ಲಿ ಒಂದು 3-4 ಬೌಲ್ನಷ್ಟು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಪಕ್ಕದ ಒಲೆಯಲ್ಲಿ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ನಾನು ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ಈ ಎಣ್ಣೆ ಎಲ್ಲ ಕಾದ ನಂತರ ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆನ ಸೇರಿಸ್ತೀನಿ. ಈ ಕಡಲೆಬೇಳೆ ನಾನು 2-2.5 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತೀನಿ. ಈ ಸಾಸಿವೆ ಸೇರಿಸಿದ ನಂತರ ಈ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಅದಾದ ನಂತರ ಅದು ಸ್ವಲ್ಪ ಅದು ಫ್ಲೇವರೆಲ್ಲ ಆಚೆ ಬಿಡಬೇಕು. ಆವಾಗಲೇ ತುಂಬಾ ಚೆನ್ನಾಗಾಗೋದು. ನಾವೇನೇ ಅಡುಗೆ ಮಾಡಿದ್ರೂ ಸಾಸಿವೆ ಸೇರಿಸಿದಾಗ ಸಾಸಿವೆ ಸ್ವಲ್ಪ ಸಿಡಿಯೋವರೆಗೂ ಕಾಯೋಣ. ಅದಕ್ಕೆ ನಾನು ಒಂದು ಎಸಳಿನಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅಂದರೆ ಎಸಳು ಅಂತಂದರೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದು 5-6 ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ನಿಮಗೆ ಎಷ್ಟಿಷ್ಟ ಆಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಮ ಖಾರ ಹೇಗೆ ತಿಂತೀರೋ ಅದ್ರ ಮೇಲೆ ಡಿಪೆಂಡು. ನಾನು ಅದಕ್ಕೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊತೀನಿ, 1 ಸ್ಪೂನಷ್ಟು. ಇದು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಮತ್ತು ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ. ಇದು ಫ್ರೈ ಮಾಡ್ಕೊಳ್ಳುವಾಗ ಅಲ್ಲಲ್ಲೇ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಸೀದೋಗ್ಬಿಡುತ್ತೆ. ನಂತರ ಈ ಬೇಯ್ತಾ ಇರಲಿ ಅದು. ಪಕ್ಕದಲ್ಲೇ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೆ, ಅದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕುದಿಯೋವಾಗ ನಾನು ಒಂದು ಬೌಲಲ್ಲಿ ಶಾವಿಗೆ ತೊಗೊಂಡಿದ್ನಲ್ಲ ಅದನ್ನು ಅದರೊಳಗಡೆ ಸೇರಿಸ್ತೀನಿ. ಈ ಸೇರಿಸಿದ ನಂತರ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಏನಕ್ಕೆ ಈ ಎಣ್ಣೆ ಹಾಕ್ಕೊಳ್ಳೋದು ಅಂತಂದರೆ ಅದು ಉದ್ರುದ್ರಾಗಿ ಬರಲಿ ಮತ್ತು ಅಂಟಬಾರ್ದು. ಒಬ್ಬೊಬ್ಬರು ಶಾವಿಗೆನ ಮಾಡುವಾಗ ಹೇಗೇಗೋ ಮಾಡಿಬಿಡ್ತಾರೆ, ಅದು ಕೈಗೆಲ್ಲ ಅಂಟುತ್ತೆ ಮತ್ತು ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಮುದ್ದೆ ಥರ ಏನೂ ಆಗಬಾರ್ದು ಅಂದ್ಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಅಲ್ಲಲ್ಲೇ ಕೈ ಆಡಿಸ್ಕೊಳ್ಳೋಣ ಒಗ್ಗರಣೆ ಹಾಕಿರುವಂಥದ್ದನ್ನ. ಇವಾಗ 2 ನಿಮಿಷ ಕುದ್ದಿದೆ. ಇದು 2 ನಿಮಿಷ ನಾವು ಬಿಡಬೇಕಿರೋದು. ಜಾಸ್ತಿನೇ ಹೊತ್ತು ಬಿಟ್ಟರೆ ಫುಲ್ಲು ಬೆಂದೋಗ್ಬಿಡುತ್ತೆ. ಅದನ್ನು ಜಾಲರಿಗೆ ಸೋಸಿಕೊಂಡು ನಾನು ಅದಕ್ಕೆ ಒಂದು ಚೊಂಬಷ್ಟು ನೀರನ್ನು ಅದು ಕೋಲ್ಡ್ ನೀರ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದಂತಹ ಬಾಣಲಿಗೆ ನಾನು ತರಕಾರಿಗಳ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಹುರುಳಿಕಾಯಿ ಮತ್ತು ಗೆಡ್ಡೆಕೋಸನ್ನ ಕಟ್ ಮಾಡೋಕ್ಕೆ ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಸ್ವಲ್ಪ ಹಾಕ್ತೀನಿ. ಜಾಸ್ತಿ ಉಪ್ಪು ಹಾಕಿದ್ರೆ ಉಪ್ಪಾಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಹಾಗೆ ಸ್ವಲ್ಪ ಮಿಕ್ಸ್ ಮಾಡೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ. ನಾನು ಫ್ರೈ ಮಾಡ್ಕೊಂಡಂತಹ ತರಕಾರಿಗೆ ಇವಾಗ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಅಂದರೆ ಒಂದು ಅರ್ಧ ಹೋಳಗಿಂತ ಕಮ್ಮಿ, ಅರ್ಧ ಹೋಳಲ್ಲಿ ಸ್ವಲ್ಪ ಕಮ್ಮಿನೇ ತೊಗೊಂಡು ಕಾಯಿ ತುರಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲ ನೀವು ಕೊಬ್ಬರಿ ತುರಿ ಇದೆ ಅಂತಂದರೆ ಹಾಕ್ಕೊಬೋದು. ಇಲ್ಲ ಅಂತಂದರೆ ಹಸಿ ಕಾಯಿ ತುರಿ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕೊಬ್ಬರಿಗಿಂತನೂ. ನೀವು ಇದನ್ನೇ ಚೂಸ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿಣದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇದು ಹಸಿ ಸ್ಮೆಲ್ ಹೋಗಿ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಒಬ್ಬೊಬ್ಬರು ಕಲರ್ಗೋಸ್ಕರ ಕಲರ್ ಹಾಕ್ಬಿಡ್ತಾರೆ. ಅದ್ರ ಬದಲು ಈ ಅರಿಶಿಣದ ಪುಡಿನೇ ಸಾಕು. ನಾನು ಒಂದು ಅರ್ಧ ಲೋಟದಷ್ಟು
ನೀರು ಹಾಕ್ಕೊತಿದ್ದೀನಿ. ಅಂದರೆ ಟೀ ಲೋಟ ಇರುತ್ತಲ್ಲ ಗ್ಲಾಸು, ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ತರಕಾರಿಗಳೆಲ್ಲ ಬೇಯಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊತೀನಿ. ಸೊ ನಾನು ಈಗ ಕುದೀತಾ ಇದೆ ಅಂತ ಗೊತ್ತಾದಮೇಲೆ ನಾನು ಅದನ್ನು ಲಿಡ್ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಒಳಗಡೆನೇ ಒಂದು 3-4 ನಿಮಿಷ ಬೆಂದರೆ ಬೇಗನೆ ಬೇಯ್ಕೊಳ್ಳುತ್ತೆ ಇದು ಲಿಡ್ ಕ್ಲೋಸ್ ಮಾಡೋದ್ರಿಂದ. ಇವಾಗ ಬೆಂದಿದೆ. ಇದಕ್ಕೆ ನಾನು ತೊಳೆದಿಟ್ಕೊಂಡಂತಹ ಅಂದರೆ ಕೋಲ್ಡ್ ನೀರೇ ಹಾಕ್ಕೊಂಡು ಇದು ಮಾಡಿದಂತಹ ಶಾವಿಗೆ ನೋಡಿ ಹೇಗೆ ಉದ್ರುದ್ರಾಗಿ ಬಂದಿದೆ ಅಂತ. ಅದಕ್ಕೆ ಹೇಳೋದು, ಬೆಂದ ನಂತರ ಸ್ವಲ್ಪ ಕೋಲ್ಡ್ ನೀರು ಹಾಕ್ಕೊಂಡು ತೊಳ್ಕೊಬೇಕು ಇದನ್ನು ಜಾಲರಿಲಿ. ಇದಾದ ನಂತರ ಮಾಡ್ಕೊತಿದ್ದೀನಿ ಇದ್ರ ಶಾವಿಗೆ ಹಾಕ್ಕೊಂಡು. ಈ ಶಾವಿಗೆನ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಆಗಬೇಕು, ಗ್ರೇವಿ ಮತ್ತು ಇದು ಎರಡೂ. ಸೊ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡ್ಕೊಂಡಾಯಿತು. ನಾನು ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಇವಾಗ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು 4-5 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ, ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಕೊನೆಯಲ್ಲಿ, ಯಾಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು. ಮತ್ತು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ. ಶಾವಿಗೆ ಉಪ್ಪಿಟ್ಟು ತಿಂದು ಹೇಗಿದೆ ಅಂತ ಹೇಳಿ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ನೋಡಿ.